ಹಾಯ್ ಹಲೋ ಗೈಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿರೋ ಅನ್ಕೊಂಡು. ಓಕೆ, ಇವಾಗಲೇ ರೀಸೆಂಟಾಗಿ ನೀವು ನೋಡಿರ್ಬೋದು. ರೀಸೆಂಟಾಗಿ ನಿಮ್ಮ ವಿಡಿಯೋ ಯಾವ್ದಾದ್ರು ನೀವು ಮೆಟೀರಿಯಲ್ಸ್ ಡೌನ್ಲೋಡ್ ಮಾಡೋಕ್ಕೆ ಹೋದರೆ ಅದು ನಮ್ಮ ವೆಬ್ಸೈಟ್ಗೆ ಹೋಗುತ್ತೆ ಡೈರೆಕ್ಟಾಗಿ. ಅಲ್ಲಿಂದ ಯಾವ ರೀತಿ ಮೆಟೀರಿಯಲ್ಸ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನು ಮೊದಲಿಗೆ ತಿಳಿಸ್ಬಿಟ್ಟು ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ನೋಡ್ತಾ ಇರೋ ನಾನು ಇಲ್ಲಿ ಲೈಟ್ ಮೋಷನ್ ಅಂತ, ಇಲ್ಲಿ ಲೈಟ್ ಮೋಷನ್ ಆ್ಯಪ್ ಇದೆ. ಆಮೇಲೆ ಇಲ್ಲಿ ಒಂದು ಬ್ಯಾಕ್ಗ್ರೌಂಡು ಯೂಟ್ಯೂಬ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಅದು ನಮ್ಮ ಚಾನಲ್ನ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದಾದ್ಮೇಲೆ ಈ ರೀತಿ ಒಂದು ವಿಡಿಯೋ ನೋಡೋಣ. ಸೊ ವಿಡಿಯೋ ನೋಡಿದ ತಕ್ಷಣ ಇವಾಗ ನಾವು ವ್ಯೂ ಅಂತ ನೋಡ್ತೀವಿ. ವ್ಯೂ ಅಂತ ನೋಡೋದಾದ್ಮೇಲೆ ಓಕೆ, ಇವಾಗ ವ್ಯೂ ನೋಡಿದಾದ್ಮೇಲೆ ವಿಡಿಯೋನ ಯಾವ ರೀತಿ ರೀಡ್ ಮಾಡೋದು ಅಂತ ನೋಡಿಕೊಂಡು ಆಮೇಲೆ ಈ ರೀತಿ ಇಲ್ಲಿ ಟೈಟಲ್ ಮೇಲೆ ಒತ್ತಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಓಕೆ, ಇಲ್ಲಿ ಬುಕ್ ಮಾರ್ಕ್ ಪ್ರಿಸೆಟ್ನ ನಾನು ಓಪನ್ ಮಾಡ್ತೀನಿ. ಇವಾಗ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ಮದು ಗೂಗಲ್ಗೆ ಬರುತ್ತೆ. ಗೂಗಲ್ಗೆ ಬಂದಾದಮೇಲೆ ಇಲ್ಲಿ ಮೇಲ್ಗಡೆ ಏನು ಸ್ಟಾರ್ಟಿಂಗ್ ಪೇಜ್ ಬರುತ್ತಲ್ಲ, ಈ ಪೇಜು praveenedits.com ಅಂತ. ಓಕೆ, ಈ praveenedits.com ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಗೆ ಯಾವ ವಿಡಿಯೋ ಮೆಟೀರಿಯಲ್ಸ್ ಬೇಕೋ ಆ ವಿಡಿಯೋ ಮೆಟೀರಿಯಲ್ಸ್ಗೆ ಡೈರೆಕ್ಟಾಗಿ ಈ ರೀತಿ ಬರುತ್ತೆ. ಓಕೆ, ನೋಡ್ತಾರೆ ಈ ರೀತಿ ಬರುತ್ತೆ. ಈ ರೀತಿ ಬಂದಾದ್ಮೇಲೆ ಇದೇ ರೀತಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದಾರೆ ಬೀಟ್ ಮಾರ್ಕ್ ಪ್ರಿಸೆಟ್ ಅಂತದೆ. ಆಮೇಲೆ ಇನ್ನೂ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದರೆ ಆಮೇಲೆ ಇನ್ನೂ ಇರುತ್ತೆ, ಅಂದರೆ XML ಆಮೇಲೆ ಫಾಂಟ್ ಲಿಂಕು ಇದೇ ರೀತಿ ಇರುತ್ತೆ ನಮ್ಮ ಅಂದರೆ ಮೆಟೀರಿಯಲ್ಸ್ನ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತೆ. ಓಕೆ, ಇಷ್ಟೇ ಮೆಟೀರಿಯಲ್ಸ್ ಡೌನ್ಲೋಡ್ ಮಾಡೋದು. ಓಕೆ, ಇಷ್ಟಾದಮೇಲೆ ನಮ್ಗೆ ಇವಾಗ ವಿಡಿಯೋ ಕಡೆ ಬರೋಣ. ಓಕೆ, ವಿಡಿಯೋ ಕಡೆ ಈ ರೀತಿ ಬಂದಾದ್ಮೇಲೆ ಲೈಟ್ ಮೋಷನ್ನು ಓಪನ್ ಆಗುತ್ತೆ. ಓಕೆ, ಇವತ್ತಿನ ಈ ವಿಡಿಯೋ ಏನಪ್ಪ ಅಂದರೆ ಇವತ್ತಿನ ಈ ಒಂದು ವಿಡಿಯೋ ಇವಾಗಲೇ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ನಲ್ಲಿ ನಡೀತಿರೋ ಎಮೋಜಿ ಪ್ಲಸ್ ಫೋಟೋ, ಅಂದರೆ ಆಸಿಲೇಟ್ ಆಗಿರೋ ಫೋಟೋ ಪ್ಲಸ್ ಕಲರ್ ಚೇಂಜಿಂಗ್ ಬ್ಯಾಕ್ಗ್ರೌಂಡ್ನೊಂದಿಗೆ ವಿಡಿಯೋನ ರೀಡ್ ಮಾಡೋಣ. ಅದು ಲಿರಿಕಲ್ ವಿಡಿಯೋನ ರೆಡಿ ಮಾಡೋಣ. ಓಕೆ, ಈ ವಿಡಿಯೋನ ರೆಡಿ ಮಾಡೋಕ್ಕೆ ನಿಮಗೆ ಲೈಟ್ ಮೋಷನ್ ಅಂತ ಆ್ಯಪ್ ಬೇಕಾಗುತ್ತೆ. ಲೈಟ್ ಮೋಷನ್ ಅಂದರೆ ನಿಮ್ಮ ಹತ್ರ ಇಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಮೊದಲಿಗೆ ಯಾವ ರೀತಿ ಬಂದಿದೆ ಅಂತ ನೋಡ್ಬೇಕಾದ್ರೆ ವಿಡಿಯೋ ಪ್ರಿವ್ಯೂ ಅಂತ ನೋಡಲೇಬೇಕಾಗುತ್ತೆ. ಹಾಗಿದ್ರೆ ಮತ್ತೆ ಥರ ಮೊದಲಿಗೆ ವಿಡಿಯೋ ಪ್ರಿವ್ಯೂ ನೋಡ್ಕೊಂಬರೋಣ ಬನ್ನಿ. ಓಕೆ ಗೈಸ್, ಈ ಪ್ರಿವ್ಯೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲಿಗೆ ಇಷ್ಟು ದಿವಸ ಸ್ವಲ್ಪ ಪ್ರಾಬ್ಲಮ್ ಇತ್ತು, ವಿಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಸಬ್ಜೆಕ್ಟು ಅಂದರೆ ಇಂಟರ್ನಲ್ಸ್ ಎಲ್ಲ ಇತ್ತು, ಅದಕ್ಕೋಸ್ಕರ ವಿಡಿಯೋ ಬಂದಿರಲಿಲ್ಲ. ಓಕೆ, ಇನ್ಮೇಲಿಂದ ವಿಡಿಯೋಸ್ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ಇನ್ಮೇಲಿಂದ ನೀವು ಕೂಡ ವಿಡಿಯೋ ನೋಡ್ತಾ ಇರಿ. ಅಂದರೆ ಇನ್ಸ್ಟಾಗ್ರಾಮು ಆಮೇಲೆ ಟೆಲಿಗ್ರಾಮ್ನಲ್ಲಿ ನಮಗೆ ಕಮೆಂಟ್ ಬರ್ತಾ ಇತ್ತು, ಬ್ರೋ ವಿಡಿಯೋ ಯಾಕೆ ಮಾಡ್ತಾ ಇಲ್ಲ ಬ್ರೋ, ವಿಡಿಯೋ ಮಾಡಿ ಅಂತ. ಓಕೆ, ನಾವು ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ವಿಡಿಯೋ ಮಾಡೋಕ್ಕೆ. ಲೈಟ್ ಮೋಷನ್ ಅಂತೂ ನಿಮ್ಮ ಹತ್ರ ಇದ್ದೇ ಇರುತ್ತೆ, ಇಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೌನ್ ಮಾಡ್ಕೊಳ್ಳಿ. ಡೌನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಪ್ರಾಜೆಕ್ಟ್ನಲ್ಲಿ ಬಂದುಬಿಡಿ. ಪ್ರಾಜೆಕ್ಟ್ನಲ್ಲಿ ಬಂದುಬಿಟ್ಟಾದ್ಮೇಲೆ ಬೀಟ್ ಮಾರ್ಕ್ ಬೈ ಪ್ರವೀಣೆಡಿಟ್ಸ್ ಆಮೇಲೆ ಸೇಕ್ ಬ್ಯಾಕ್ ಪ್ರಿಸೆಟ್ ಬೈ ಪ್ರವೀಣೆಡಿಟ್ಸ್ ಅಂತ ಎರಡು ನಿಮಗೆ ಪ್ರಿಸೆಟ್ ನಾನು ಕೊಟ್ಟಿರ್ತೀನಿ, ಲಿಂಕ್ಸ್ನ ಕೊಟ್ಟಿರ್ತೀನಿ, ಎಲ್ಲಿಂದ ಡೌನ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟ್ನಿಂದ. ಆಮೇಲೆ ನಿಮಗೆ ಪ್ರಿಸೆಟ್ ಇಂಪೋರ್ಟ್ ಆಗದೇ ಇರೋರಿಗೆ XMLನ ಸಹ ನಾನು ಕೊಟ್ಟಿರ್ತೀನಿ, ಅದನ್ನು ಕೂಡ ಪ್ರಿಸೆಟ್ ಇಂಪೋರ್ಟ್ ಆಗದೇ ಇರೋರು ಯೂಸ್ ಮಾಡ್ಕೊಳ್ಳಿ. ಓಕೆ, ಮೊದಲಿಗೆ ಇಲ್ಲಿ ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡಿಬಿಟ್ರೆ ಈ ರೀತಿ. ಓಕೆ, ಇಲ್ಲಿ ನೋಡ್ತಾರೆ ಮೊದಲಿಗೆ ಸ್ಟಾರ್ಟಿಂಗ್ ಒಂದು ಅಂದರೆ ಇಂಟರ್ಫೇಸ್ ಯಾವ ರೀತಿ ಕಾಣ್ತಂದರೆ ಸಾಂಗು ತಮ್ನೆಲ್ಲು ಆಮೇಲೆ ಈ ರೀತಿ ಲೇಯರ್ಸ್ಗಳನ್ನ ನಾನು ಆ್ಯಡ್ ಮಾಡಿರ್ತೀನಿ. ಓಕೆ, ಲಿರಿಕಲ್ ಲೇಯರ್ದು ನಾನು ಟೆಕ್ಸ್ಟ್ ಲೇಯರ್ಗಳನ್ನೆಲ್ಲ ಇಲ್ಲೇ ಆ್ಯಡ್ ಮಾಡಿರ್ತೀನಿ, ಎಫೆಕ್ಟ್ ಮಾತ್ರ ಆ್ಯಡ್ ಮಾಡಬೇಕಾಗಿರುತ್ತೆ. ಓಕೆ, ಹಾಗಿದ್ರೆ ಮತ್ತೆ ಮೊದಲಿಗೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಪಿಂಕ್ ಲೇಯರ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಲರ್ ಆ್ಯಂಡ್ ಫಿಲ್ ಆಪ್ಷನಲ್ಲಿ ಹೋಗಿಬಿಟ್ಟು ಓಕೆ, ಈ ರೀತಿ ಯಾವುದೋ ಒಂದು ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಬೇಕಾಗಿರೋ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ನನಗೆ ಬೇಕಾಗಿರೋ ಇಮೇಜ್ನ ಹ್ಯಾಕ್ ತೋರಿಸ್ತಾನೆ ಅಷ್ಟೇ. ಆಮೇಲೆ ಇಲ್ಲಿ ಪ್ರವೀಣೆಡಿಟ್ಸ್ ಅಂತ ಇದೆಯಲ್ಲ, ಇದು ಬ್ಯಾಕ್ಗ್ರೌಂಡ್ ಲೇಯರ್ ಆಗಿರುತ್ತೆ. ಇಲ್ಲಿ ಕೂಡ ಮೇಲ್ಗಡೆ ಯಾವ ಇಮೇಜ್ನ ಆ್ಯಡ್ ಮಾಡ್ಕೊಂಡಿರ್ತಾನೋ ಅದೇ ಇಮೇಜ್ನ ಇಲ್ಲಿ ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಷ್ಟಾದಮೇಲೆ ಇವಾಗ ಸಿಂಪಲಾಗಿ ಹಿಂದೆ ಹೋಗಿಬಿಟ್ಟು ಸೇಕ್ ಬ್ಯಾಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟಾದ್ಮೇಲೆ ಇಲ್ಲಿ ಈ ಫೋಟೋ ಹಾಕಿರೋ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಓಕೆ, ಮತ್ತೆ BTech ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಓಕೆ, ಇಲ್ಲಿ ಈ ಫೋಟೋ ಅಂದರೆ ಇದು ಮತ್ತೆ ಸೇಕ್ ಎಫೆಕ್ಟ್ ಓಪನ್ ಆಯ್ತಲ್ಲ. ಓಕೆ, ಇವಾಗ BTech ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಓಕೆ, ಇಲ್ಲಿ ನೋಡ್ತಾ ಇದ್ದಾರೆ ಮೇಲ್ಗಡೆ ಫೋಟೋಗೆ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಕಾಪಿ ಎಫೆಕ್ಟ್ಸ್ ಅಂತ ಮಾಡಿದ್ರೆ ಈ ರೀತಿ ಎಫೆಕ್ಟ್ಸ್ ಆ್ಯಡ್ ಆಗುತ್ತೆ. ಆ್ಯಡ್ ಆದಮೇಲೆ ಮತ್ತೆ ಹಿಂದೆ ಹೋಗಿಬಿಟ್ಟು ಮತ್ತೆ ಸೇಕ್ ಎಫೆಕ್ಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಓಕೆ, ಮತ್ತೆ ಇವಾಗ ಓಕೆ, ಈ ರೀತಿ ಟೆಕ್ಸ್ಟ್ ಲೇಯರ್ ಇರುತ್ತೆ. ಓಕೆ, ಟೆಕ್ಸ್ಟ್ ಎಫೆಕ್ಟ್ನ ಯಾವ ರೀತಿ ಕಾಪಿ ಮಾಡಬೇಕಂದ್ರೆ ಈ ರೀತಿ, ಅಂದರೆ ನಾನು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ನಲ್ಲಿ ಇಲ್ಲಿ ಯಾವುದೇ ರೀತಿ ಏನೂ ಯೂಸ್ ಮಾಡಿರಲ್ಲ, ಅದಕ್ಕೋಸ್ಕರ ಬರೀ ಕಾಪಿ ಎಫೆಕ್ಟ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಇವಾಗ BTech ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಈ ರೀತಿ ಟೆಕ್ಸ್ಟ್ ಲೇಯರ್ಗೆ ಪೇಸ್ಟ್ ಎಫೆಕ್ಟ್ನ ಮಾಡ್ತಾ ಬನ್ನಿ.
ಓಕೆ, ಈ ರೀತಿ ಪೇಸ್ಟ್ ಎಫೆಕ್ಟ್ನ ಮಾಡ್ತಾ ಬನ್ನಿ. ಅಂದರೆ ನೀವು ವಿಡಿಯೋ ಎಂಡ್ವರೆಗೂ ಮಾಡ್ಕೊಳ್ಳಿ, ಎಲ್ಲ ಎಂಡ್ವರೆಗೂ ಮಾಡ್ತಾ ಹೋದರೆ ನನಗೆ ಟೈಮ್ ಸಲಲ್ಲ, ಅಂದರೆ ಟೈಮ್ ಜಾಸ್ತಿ ಆಗುತ್ತೆ ವಿಡಿಯೋಲಿ ಅಂತ. ಅದಕ್ಕೋಸ್ಕರ ನೀವೇ ಎಂಡ್ವರೆಗೂ ಮಾಡ್ಕೊಳ್ಳಿ. ನಾನು ಇಷ್ಟು ಲೇಯರ್ ಮಾತ್ರ ಆ್ಯಡ್ ಮಾಡಿ ತೋರಿಸ್ತೀನಿ. ಇಷ್ಟಾದಮೇಲೆ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಬಂದುಬಿಟ್ಟು ಪ್ಲಸ್ ಐಕನ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೀಡಿಯಮಲ್ಲಿ ಬಂದುಬಿಟ್ಟು ಓಕೆ, ಇಲ್ಲಿ ಒಂದು ನಿಮಗೆ ಶಾಡೋ ಇಮೇಜನ್ನು ಕೊಟ್ಟಿರ್ತೀನಿ. ಈ ಇಮೇಜನ್ನ ಈ ರೀತಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕೆಳಗಡೆ ತೊಗೊಂಬನ್ನಿ. ಕೆಳಗಡೆ ತಂದುಬಿಟ್ಟು ಫೋಟೋ ಮೇಲ್ಗಡೆ ಇರೋ ರೀತಿ ಸೆಟ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಫೋಟೋ ಮೇಲ್ಗಡೆ, ಆಮೇಲೆ ಲಿರಿಕ್ ಲೇಯರ್ ಕೆಳಗಡೆ ಇರೋ ರೀತಿ ಸೆಟ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಎಂಡ್ವರೆಗೂ ತೊಗೊಂಬನ್ನಿ. ತಂದುಬಿಟ್ಟಾದಮೇಲೆ ಈ ರೀತಿ ಇದನ್ನು ಕೆಳಗಡೆ ತೊಗೊಂಬಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಾದಮೇಲೆ ಇವಾಗ ಬ್ಲೆಂಡಿಂಗ್ ಆ್ಯಂಡ್ ಆಪಾಸಿಟಿನಲ್ಲಿ ಹೋಗಿಬಿಟ್ಟು ಇದನ್ನು ಲೈಟನಲ್ಲಿ ಬಂದುಬಿಟ್ಟು ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದನ್ನು ನಿಮಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗೋ ರೀತಿ ಸ್ಲೈಡಿಂಗ್ ಮಾಡ್ಕೊಂಡು ಕೆಳಗಡೆ ತೊಗೊಂಬಂದ್ಬಿಟ್ಟು ಓಕೆ, ಇಷ್ಟಾದಮೇಲೆ ಮತ್ತೆ ಸ್ಟಾರ್ಟಿಂಗ್ನಲ್ಲಿ ಬಂದುಬಿಟ್ಟು ಮತ್ತೆ ಒಂದು ವಿಡಿಯೋನ ಕೊಟ್ಟಿರ್ತೀನಿ. ವಿಡಿಯೋನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಓಕೆ, ಇದನ್ನು ಫಿಲ್ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಓಕೆ, ಫಿಲ್ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಾದಮೇಲೆ ಈ ರೀತಿ ಕೆಳಗಡೆ ತೊಗೊಂಬನ್ನಿ. ಅಂದರೆ ಇದು ಬ್ಯಾಕ್ಗ್ರೌಂಡ್ ಇಮೇಜ್, ಅಂದರೆ ಬ್ಯಾಕ್ಗ್ರೌಂಡ್ ಇಮೇಜ್ ಕೆಳಗಡೆ ಹೋಗಬೇಕು. ಅಂದರೆ ಬ್ಯಾಕ್ಗ್ರೌಂಡ್ ಇಮೇಜ್ ಮೇಲ್ಗಡೆ, ಆಮೇಲೆ ಇದು ಕಲರ್ ಚೇಂಜಿಂಗ್ ಲೇಯರು, ಆಮೇಲೆ ನಮ್ಮದು ಮೇನ್ ಫೋಟೋ ಅದ್ರ ಕೆಳಗಡೆ ಹೋಗಬೇಕಾಗುತ್ತೆ. ಇದನ್ನು ಫಿಲ್ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಾದಮೇಲೆ ಈ ರೀತಿ ಇದನ್ನು ಕೂಡ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೋಬೇಡಿ. ಓಕೆ, ಇದು ನಾರ್ಮಲ್ ಆಗಿ ಇರಲಿ, ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಓಕೆ, ಇಷ್ಟಾದಮೇಲೆ ಇಲ್ಲಿ ವಿಡಿಯೋ ಎಂಡವರೆಗೂ ಕರೆಕ್ಟಾಗಿ ಅದನ್ನು ಅಂದರೆ ವಿಡಿಯೋನ ಕರೆಕ್ಟಾಗಿ ತೊಗೊಂಬಂದು ತಂದುಬಿಟ್ಟಾದಮೇಲೆ ಇವಾಗ ಹಿಂದೆ ಹೋಗಿಬಿಟ್ಟು ಟೇಕ್ ಎಫೆಕ್ಟ್ ರೀಸೆಟ್ನ ಹೋಗ್ಬಿಟ್ಟಾದಮೇಲೆ ಇಲ್ಲಿ ಎಮೋಜಿ ಲೇಯರ್ಸ್ ಇರುತ್ತೆ. ಈ ಲೇಯರ್ಗಳನ್ನ ಈ ರೀತಿ ಕಾಪಿ 6 ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಬೀಟಾಗಿ ಪ್ರಿಸೆಟ್ನಲ್ಲಿ ಬಿಟ್ಟು ಸ್ಟಾರ್ಟಿಂಗ್ನೇ ಆ್ಯಡ್ ಮಾಡ್ಕೊಂಡ್ಬಿಟ್ಟಾದಮೇಲೆ ಈ ರೀತಿ ಎಂಡ್ವರೆಗೂ ಕರೆಕ್ಟಾಗಿ ಆ್ಯಡ್ ಆಗಿರುತ್ತೆ. ಆ್ಯಡ್ ಆಗಿಬಿಟ್ಟಾದಮೇಲೆ ಇವಾಗ ನಮ್ಮದು ಮೇನು, ಅಂದರೆ ವಿಡಿಯೋ ನೀವು ಪ್ರಿವ್ಯೂ ನೋಡಿದಾಗ ಕಲರ್ ಗ್ರೇಡಿಂಗು ಇನ್ನೊಂದು ವಿತೌಟ್ ಕಲರ್ ಗ್ರೇಡಿಂಗ್ ಇರುತ್ತೆ. ಅದಕ್ಕೋಸ್ಕರ ಇದು 3 ಲೇಯರ್ಸು ಕಲರ್ ಗ್ರೇಡಿಂಗ್ ಲೇಯರ್ಸ್ ಆಗಿರುತ್ತೆ ಮೇಲ್ಗಡೆದು. ಇದನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ಬೀಟಾಗಿ ಪ್ರಿಸೆಟ್ನಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗಿಂದನೇ ಈ ರೀತಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಓಕೆ, ಈ ರೀತಿ ನೋಡ್ತಾರ ಕಲರ್ ಚೇಂಜ್ ಆಯ್ತು ಇಮೇಜ್ ಇವಾಗ ಇದು. ಓಕೆ, ಇವಾಗ ವಿಡಿಯೋ ಇಲ್ಲಿ ನಮ್ಮದು ಲಿರಿಕಲ್ ವಿಡಿಯೋ ರೆಡಿ ಆಯಿತು ಕಂಪ್ಲೀಟಾಗಿ. ಇವಾಗ ನಿಮ್ಮ ವಾಟರ್ ಮಾರ್ಕ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಓಕೆ, ವಾಟರ್ ಮಾರ್ಕ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋಣ. ಓಕೆ, ನಾವು ವಿಡಿಯೋನ ಎಕ್ಸ್ಪೋರ್ಟ್ ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಓಕೆ, ವಿಡಿಯೋನಲ್ಲಿ ಬಂದುಬಿಟ್ಟು ಓಕೆ, ನಿಮ್ಮ ಮೊಬೈಲ್ 1080p ಸಬ್ಸ್ಕ್ರೈಬ್ ಮಾಡಿದ್ರೆ 1080p ಮಾಡ್ಕೊ, ಇಲ್ಲ 720p ಕೂಡ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾನು ಕೂಡ 720p ಮಾಡ್ತೀನಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಓಕೆ, ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆ, ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.